ಸರ್ಕಾರ ರಚನೆಗೆ ಟಿವಿಕೆ ಮುಖ್ಯಸ್ಥ ವಿಜಯ್ ಬಹಳ ಸರ್ಕಸ್ ಅನ್ನು ನಡೆಸ್ತಾ ಇದ್ದಾರೆ. ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ರನ್ನ ಭೇಟಿಯಾಗಿದ್ದಾರೆ ವಿಜಯ್. ತಮ್ಮ ಬಳಿ ಬಹುಮತಕ್ಕೆ ಬೇಕಾದ ಸಂಖ್ಯೆ ಇದೆ, ಸರ್ಕಾರ ರಚನೆಗೆ ಅವಕಾಶ ಕೊಡಿ ಅಂತ ಮನವಿ ಮಾಡಿದ್ದಾರೆ ವಿಜಯ್. ಸರ್ಕಾರ ರಚನೆಗೆ ಆಹ್ವಾನ ಮರುಪರಿಶೀಲಿಸುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ರಾಜ್ಯಪಾಲರಿಗೆ ಮತ್ತೆ ಶಾಸಕರ ಬೆಂಬಲದ ಪತ್ರವನ್ನ ನೀಡಿದ್ದಾರೆ ವಿಜಯ್. ತಡರಾತ್ರಿ ಕಾನೂನು ತಜ್ಞರ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ. ಟಿವಿಕೆ ನಾಯಕ ಆನಂದ್ ಕಾನೂನು ತಂಡ ವಿಜಯ್ಗೆ ಸಾಥ್ ಕೊಟ್ಟಿದ್ದಾರೆ. ವಿಜಯ್ ಜೊತೆ ಟಿವಿಕೆ ಮುಖಂಡ ಆನಂದ್ ಕೂಡ ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ. ತಮಿಳುನಾಡು ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರನ್ನ ಭೇಟಿಯಾಗಿ ಮತ್ತೆ ಮನವಿಯನ್ನ ಸಲ್ಲಿಸಿದ್ದಾರೆ ವಿಜಯ್. ಈ ಹಿಂದೆಯೂ ಕೂಡ ಮನವಿ ಪತ್ರದ ಮುಖಾಂತರವಾಗಿ ರಾಜ್ಯಪಾಲರನ್ನ ಭೇಟಿಯಾಗಿದ್ರು. ಸರ್ಕಾರ ರಚನೆಗೆ ಮನವಿಯನ್ನ ಮಾಡಿಕೊಂಡಿದ್ರು. ಬಹುಮತವನ್ನ ಸಾಬೀತುಪಡಿಸುವಂತಹ ಪತ್ರವನ್ನ ಕೂಡ ನೀಡಿದ್ರು. ಅಂದ್ರೆ ಬಹುಮತ ಕಂಪ್ಲೀಟ್ ಅಂದ್ರೆ 118 ಸ್ಥಾನಗಳನ್ನ ಬಹುಮತದ ಪತ್ರವನ್ನ ನೀಡುವಂತೆ ರಾಜ್ಯಪಾಲರು ಕೂಡ ಹೇಳಿ ಕಳಿಸಿದ್ರು. ಈಗ ಮತ್ತೆ ವಿಜಯ್ ಅವರು ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ. ತಮ್ಮ ತಂಡದೊಂದಿಗೆ ಭೇಟಿಯಾಗಿ ಮತ್ತೆ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ. ಅಂದ್ರೆ ತಮ್ಮ ಬಳಿ ಬಹುಮತಕ್ಕೆ ಬೇಕಾದ ಸಂಖ್ಯೆ ಇದೆ, ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹೀಗಾಗಿ ಒಂದ್ ಕಡೆ ವಿಜಯ್ ಅವರು ಮತ್ತೆ ಬಹುಮತದ ಪತ್ರವನ್ನ ನೀಡಿರೋದು, ಒಂದಷ್ಟು ಶಾಸಕರು ಬೆಂಬಲವನ್ನ ನೀಡಿದ್ರ, 118 ಮ್ಯಾಜಿಕ್ ನಂಬರ್ ಅನ್ನ ತಲುಪಿದ್ದಾರ ವಿಜಯ್. ಈ ರೀತಿಯ ಒಂದಷ್ಟು ಕುತೂಹಲಗಳು ಕೂಡ ಮನೆ ಮಾಡಿರುವಂಥದ್ದು. ಈಗ ರಾಜ್ಯಪಾಲರನ್ನ ಭೇಟಿಯಾಗಿ ಮನವಿ ಮಾಡಿದ್ದಾರೆ. ರಾಜ್ಯಪಾಲರು ಏನ್ ಹೇಳಿದ್ದಾರೆ, ಮುಂದಿನ ನಡೆ ಏನು, ಈ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಕೆರಳುತ್ತಾ ಇರುವಂಥದ್ದು. ಈಗ ವಿಜಯ್ ಬಳಿ ಇರುವಂತಹ ಸ್ಥಾನ 107, ಅಂದರೆ 2 ಸ್ಥಾನದಲ್ಲಿ ಅವರು ಗೆದ್ದಿದ್ರು. ಈಗ 1 ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಲೇಬೇಕಾಗುತ್ತೆ. 107 ಸ್ಥಾನ ಟೋಟಲ್ ಆಗಿ ಇನ್ನು 11 ಶಾಸಕರ ಬಲ ವಿಜಯ್ ಅವರಿಗೆ ಬೇಕು. ಈಗ 11 ಶಾಸಕರ ಬಲ ಸಿಕ್ಕಿದೆಯಾ? ಯಾಕೆಂದ್ರೆ ರಾಜ್ಯಪಾಲರಿಗೆ ಮತ್ತೆ ಭೇಟಿಯಾಗಿದ್ದಾರೆ, ಶಾಸಕರ ಬೆಂಬಲದ ಪತ್ರವನ್ನ ನೀಡಿದ್ದಾರೆ. ಹಾಗಾದ್ರೆ ಯಾವ ಶಾಸಕರು ಈಗಾಗಲೇ ಬೆಂಬಲವನ್ನ ನೀಡ್ತಾ ಇದ್ದಾರೆ ವಿಜಯ್ ಅವರಿಗೆ? ಒಂದ್ ಕಡೆ AIADMKಯಿಂದ ಕೆಲ ಶಾಸಕರು ಬೆಂಬಲವನ್ನ ನೀಡೋ ಬಗ್ಗೆ ಮಾತನಾಡಿದ್ರು, ಅಥವಾ ಅವರ ಪಕ್ಷದ ಜೊತೆ ಈ ಬಗ್ಗೆ ಮಾತನಾಡಿದ್ರು. ಅಂತಹವರನ್ನ ರೆಸಾರ್ಟ್ಗೆ ಕಳಿಸುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಈ ಮಧ್ಯದಲ್ಲಿ AIADMK ಒಂದು ಡೆಡ್ಲೈನ್ ಅನ್ನ ಕೂಡ ಕೊಟ್ಟಿದೆ. ಇವತ್ತು 12 ಗಂಟೆ ಒಳಗೆ ನಿಮ್ಮ ನಿರ್ಧಾರವನ್ನ ತಿಳಿಸಿ ಅಂತ. ಹಾಗಾದ್ರೆ ವಿಜಯ್ ಅವರ ರಣತಂತ್ರ ಏನು? ಏನ್ ಪ್ಲಾನ್ ಮಾಡ್ತಾ ಇದ್ದಾರೆ? ಯಾರ್ಯಾರನ್ನ ಸೆಳಿತಾ ಇದ್ದಾರೆ? ಈಗ ಯಾರ್ಯಾರೆಲ್ಲ ವಿಜಯ್ ಬಳಿ ಬರೋದಕ್ಕೆ ರೆಡಿ ಆಗಿದ್ದಾರೆ? ಯಾವ್ಯಾವ ಶಾಸಕರ ಹೆಸರನ್ನ ನೀಡಿದ್ದಾರೆ? ಈ ಬಗ್ಗೆ ಬಹಳ ಕುತೂಹಲ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಹರೀಶ್, ನಾವು ಗಮನಿಸ್ತಾ ಇರುವ ಹಾಗೆ ಈಗಾಗಲೇ ಮತ್ತೊಮ್ಮೆ ವಿಜಯ್ ಅವರು ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ, ಶಾಸಕರ ಬೆಂಬಲ ಪತ್ರವನ್ನ ನೀಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಈಗಾಗಲೇ ಶಾಸಕರ ಬೆಂಬಲ ಸಿಕ್ಕಿದೆಯಾ? ಸಂಪೂರ್ಣವಾಗಿ 118 ಮ್ಯಾಜಿಕ್ ನಂಬರ್ ಅನ್ನ ವಿಜಯ್ ಅವರು ತಲುಪಿದ್ದಾರೋ ಅಂತ ಪ್ರಶ್ನೆ ವ್ಯಕ್ತವಾಗ್ತಾ ಇದೆ. ಹರೀಶ್, ಹೌದು ಮಧುಶ್ರೀ, ಮತ್ತೊಮ್ಮೆ ರಾಜ್ಯಪಾಲರನ್ನ ಟಿವಿಕೆ ನಾಯಕ ವಿಜಯ್ ಅವರು ಭೇಟಿಯಾಗಿದ್ದಾರೆ. ಭೇಟಿಯಾಗಿ ಸರ್ಕಾರ ರಚನೆಗೆ ಮತ್ತೊಮ್ಮೆ ಹಕ್ಕೊತ್ತಾಯವನ್ನ ಮಂಡಿಸಿದ್ದಾರೆ. ನಿನ್ನೆ ಕೂಡ ಭೇಟಿಯಾಗಿದ್ರು. ನಿನ್ನೆ ಭೇಟಿಯಾದಂತ ಸಂದರ್ಭದಲ್ಲಿ ಟಿವಿಕೆ ಹಾಗೂ ಕಾಂಗ್ರೆಸ್ನ ಒಟ್ಟು 112 ಶಾಸಕರ ಪಟ್ಟಿಯನ್ನ ರಾಜ್ಯಪಾಲರಿಗೆ ಕೊಟ್ಟಿದ್ರು. ಸರ್ಕಾರ ರಚನೆಗೆ ಅವಕಾಶ ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿಕೊಂಡಿದ್ರು. ಆದ್ರೆ 118 ಶಾಸಕರ ಬಹುಮತ ಇಲ್ಲದೆ ಇದ್ದಕ್ಕಂತ ಕಾರಣಕ್ಕೆ ಬಹುಮತವಾದ ಪಟ್ಟಿಯನ್ನು ತೆಗೆದುಕೊಂಡು ಬನ್ನಿ, ಯಾವ್ಯಾವೆಲ್ಲ ಶಾಸಕರು ಬೆಂಬಲ ಕೊಡ್ತಾರೆ ಹೆಚ್ಚುವರಿಯಾಗಿ ಅವನ್ನೆಲ್ಲ ಬೆಂಬಲದ ಪಟ್ಟಿನ ತೆಗೆದುಕೊಂಡು ಬನ್ನಿ ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯಪಾಲರು ಸೂಚನೆಯನ್ನು ಕೊಟ್ಟಿದ್ರು. ಹಾಗಾಗಿ ಇವತ್ತು ಮತ್ತೊಮ್ಮೆ ಟಿವಿಕೆ ನಾಯಕ ವಿಜಯ್ ಅವರು ರಾಜ್ಯಪಾಲರನ್ನ ಭೇಟಿಯಾಗಿ ಬೆಂಬಲ ಪತ್ರವನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆದ್ರೆ ಯಾವ ಪಕ್ಷದ ಶಾಸಕರು ಬೆಂಬಲ ಕೊಟ್ಟಿದ್ದಾರೆ ಅನ್ನುವಂತಹದ್ದು ಸ್ಪಷ್ಟತೆ ಇಲ್ಲ. ಇದುವರೆಗೂ ಸ್ಪಷ್ಟವಾಗಿರುವಂತಹದ್ದು ಕಾಂಗ್ರೆಸ್ನ 5 ಶಾಸಕರು ಬೆಂಬಲ ಕೊಟ್ಟಿದ್ದಾರೆ ಅನ್ನುವಂತಹದ್ದು. ಎಡಪಕ್ಷಗಳು ಬೆಂಬಲ ಕೊಟ್ಟಿದ್ದಾವೋ, ವಿಸಿಕೆ ಪಕ್ಷದ 2 ಶಾಸಕರು ಬೆಂಬಲ ಕೊಟ್ಟಿದ್ದಾರೋ ಅನ್ನುವಂತ ಸ್ಪಷ್ಟತೆ ಇಲ್ಲ. ಈಗ ಬೆಂಬಲ ಕೊಡಬೇಕಾಗಿರುವಂತಹದ್ದು ಎಡಪಕ್ಷಗಳ 4 ಸದಸ್ಯರು ಜೊತೆಗೆ ವಿಸಿಕೆಯ 2 ಸದಸ್ಯರು. ಅವರು ಬೆಂಬಲ ಕೊಟ್ಟಿದ್ದೇ ಆದಲ್ಲಿ ಬಹುಮತವಾದ ಮ್ಯಾಜಿಕ್ ನಂಬರ್ ಅನ್ನ ಅಂದ್ರೆ ದಾಟ್ತಾರೆ, ಗಡಿಯನ್ನ ದಾಟ್ತಾರೆ. ಹಾಗಿದ್ದಾಗ ಸರ್ಕಾರ ರಚನೆ ಮಾಡಲಿಕ್ಕೆ ರಾಜ್ಯಪಾಲರು ಅವಕಾಶವನ್ನ ಕೊಡ್ತಾರೆ. ಯಾವ ಕಾರಣಕ್ಕೆ ಇವತ್ತು ರಾಜ್ಯಪಾಲರನ್ನ ಭೇಟಿ ಆಗಿದ್ದಾರೆ ವಿಜಯ್ ಅವರು ಅನ್ನೋದು ಸ್ಪಷ್ಟ ಆಗಿಲ್ಲ. ಒಂದು ಬಹುಮತವನ್ನ ತೋರಿಸಲಿಕ್ಕೆ ರಾಜ್ಯಪಾಲರನ್ನು ಭೇಟಿ ಆಗಿದ್ದಾರೋ,
ಅಥವಾ ನಾವು ಬಹುಮತವನ್ನ ವಿಧಾನಸಭೆಯಲ್ಲಿ ತೋರಿಸ್ತೇವೆ, ಆದ್ರೆ ನಮಗೀಗ ಸರ್ಕಾರ ರಚನೆಗೆ ಅವಕಾಶ ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇನ್ನು ಸ್ಪಷ್ಟತೆ ಇಲ್ಲ. ಈಗ ವಿಜಯ್ ಅವರು ಅದೇ ರೀತಿಯಂತ ಮನವಿಯನ್ನ ಮಾಡ್ಕೊಂಡಿರುವಂತಹ ಸಾಧ್ಯತೆ ಇದೆ. ಯಾಕಂತಂದ್ರೆ ನಾವು ರಾಜಭವನದಲ್ಲಿ ಅಥವಾ ಲೋಕಭವನದಲ್ಲಿ ನಾವು ಬಹುಮತವನ್ನ ಸಾಬೀತು ಮಾಡಲಿಕ್ಕಾಗಲ್ಲ, ವಿಧಾನಸಭೆಯಲ್ಲೇ ಬಹುಮತವನ್ನ ಸಾಬೀತು ಮಾಡಬೇಕಾಗುತ್ತೆ. ಅತ್ಯಂತ ದೊಡ್ಡ ಪಕ್ಷ ಟಿವಿಕೆ ಆಗಿರೋದ್ರಿಂದ, ಜೊತೆಗೆ ಕಾಂಗ್ರೆಸ್ ಕೂಡ ಬೆಂಬಲಿಸಿರೋದ್ರಿಂದ ನಮಗೆ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡಿ, ನಾವು ವಿಧಾನಸಭೆಯಲ್ಲಿ ಬಹುಮತವನ್ನ ಸಾಬೀತು ಮಾಡ್ತೇವೆ ನಾವು ಅನ್ನುವಂಥದ್ದನ್ನ ವಿಜಯ್ ಅವರು ರಾಜ್ಯಪಾಲರ ಬಳಿ ಮನವಿಯನ್ನ ಮಾಡ್ಕೊಂಡಿರುವಂತಹ ಸಾಧ್ಯತೆ ಇದೆ. ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ರಾಜ್ಯಪಾಲರು ಯಾವ ನಿರ್ದೇಶನಗಳನ್ನ ಕೊಟ್ಟಿರ್ತಾರೆ ಅನ್ನುವಂತಹದ್ದು. ಯಾಕಂತಂದ್ರೆ ಒಂದ್ ಕಡೆ ಡಿಎಂಕೆ ಎಐಎಡಿಎಂಕೆ ನಡುವೆ ಮೈತ್ರಿಯ ಮಾತುಕತೆ ನಡೀತಾ ಇದೆ ಅನ್ನುವಂತ ಚರ್ಚೆಗಳ ನಡುವೆ ಎಐಎಡಿಎಂಕೆ ಸದಸ್ಯರುಗಳನ್ನ ಈಗಾಗಲೇ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ. 25ಕ್ಕೂ ಹೆಚ್ಚು ಶಾಸಕರನ್ನ ಪುದುಚೇರಿಯಲ್ಲಿರ್ತಕ್ಕಂಥ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ. ಅದರಲ್ಲಿ ಒಂದು ಬಣ ವಿಜಯ್ ಅವರಿಗೆ ಬೆಂಬಲ ಕೊಡ್ತೀವಿ ಅನ್ನುವಂಥದ್ದನ್ನ ಷಣ್ಮುಗಂ ಬಣ ಹೇಳ್ತಿದೆ. 25ಕ್ಕೂ ಹೆಚ್ಚು ಶಾಸಕರು ಟಿವಿಕೆಗೆ ಬೆಂಬಲ ಕೊಡಬೇಕು ಅನ್ನುವಂತಹ ಮನವಿಯನ್ನ ಆ ಪಕ್ಷದೊಳಗೆ ಮಾಡ್ತಾ ಇರುವಂತಹದ್ದು. ಅಲ್ಲೂ ಕೂಡ ಭಿನ್ನಮತ ಸೃಷ್ಟಿಯಾಗಿದೆ. ಇದರ ಮಧ್ಯದಲ್ಲಿ ರಾಜಭವನಕ್ಕೆ ಈಗ ವಿಜಯ್ ಅವರು ತೆರಳಿದ್ದಾರೆ. ಈಗ ಎಐಎಡಿಎಂಕೆ ಬೆಂಬಲ ಇದೆಯೋ ಇಲ್ವೋ ಅನ್ನುವಂಥದ್ದು ಇನ್ನೂ ಸ್ಪಷ್ಟ ಆಗಿಲ್ಲ. ಆದ್ರೆ ಎಐಎಡಿಎಂಕೆ ಅವರು ಬೆಂಬಲ ಕೊಡಬೇಕು ಅಂತಂದ್ರೆ ಕಾಂಗ್ರೆಸ್ ತನ್ನ ಬೆಂಬಲವನ್ನ ವಾಪಸ್ ತೆಗೆದುಕೊಳ್ಬೇಕಾಗುತ್ತೆ. ಹೀಗಾಗಿ ಸಾಕಷ್ಟು ರೀತಿಯಾದಂತಹ ಚರ್ಚೆಗಳು ನಡೀತಾ ಇದೆ. ಒಂದ್ ಕಡೆ ಇವತ್ತು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡಿಬೇಕಾಗಿತ್ತು, ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ. ನೆಹರು ಮೈದಾನದಲ್ಲಿ ಸರ್ಕಾರ ಸಂಪೂರ್ಣವಾದಂತಹ ಸಿದ್ಧತೆಯನ್ನ ಮಾಡಿಕೊಂಡಿತ್ತು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ. ಇವತ್ತು 11ವರೆಗೆ ವಿಜಯ್ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾಗಿತ್ತು. ಆದ್ರೆ ರಾಜ್ಯಪಾಲರು ಕೊಟ್ಟಂತಹ ಸೂಚನೆಯಿಂದ ಇವತ್ತು ಪ್ರಮಾಣ ವಚನ ಸ್ವೀಕಾರವನ್ನ ವಿಜಯ್ ಅವರು ಮಾಡ್ಲಿಕ್ಕೆ ಆಗಿಲ್ಲ. ಹಾಗಾಗಿ ಮತ್ತೊಮ್ಮೆ ರಾಜ್ಯಪಾಲರನ್ನ ಭೇಟಿಯಾಗಿ ವಿಜಯ್ ಅವರು ಬಹುಮತಕ್ಕೆ ಇರ್ತಕ್ಕಂಥ ಸಂಖ್ಯೆಗಳ ಪಟ್ಟಿಯನ್ನ ಕೊಟ್ಟಿರುವಂತಹ ಸಾಧ್ಯತೆ ಇದೆ ಮಧುಶ್ರೀ.